ಇನ್ನು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಾಸನದಲ್ಲಿ ಪರಿಶೀಲನೆ ಮಾಡಿ ವರದಿಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. 10 ದಿನಗಳ ಒಳಗಾಗಿ ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಲಿಕ್ಕೆ ಸಮಿತಿ ಮುಂದಾಗ್ತಾ ಇದೆ. ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಮಿನಿಸ್ಟರ್ ಮಾತನಾಡಿದ್ದು ಹೀಗೆ. ನಾವು ಹಿಂದೆ ಮುಖ್ಯಮಂತ್ರಿಯವರೇ ಕೋವಿಡಿಂದ ಆಗ್ತಾ ಇರತಕ್ಕಂಥ ಪ್ರಕರಣಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಒಂದು ಸಮಿತಿಯನ್ನು ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿದ್ದು. ಸೊ ಈಗ ನಾವೇನು ಮಾಡಿದ್ದೀವಿ, ಅದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಭಾಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಭಾಳಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಅದು ಕೇವಲ ರಾಜ್ಯದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಕೇಂದ್ರದಲ್ಲೂ ಇದನ್ನು ಮಾಡಬೇಕಾಗ್ತದೆ. ನನ್ನ ಪ್ರಕಾರ ICMR ಅವರು ಕೂಡ ಈ ಎಲ್ಲ, ಯಾಕಂದರೆ ಇದು ಭಾಳಷ್ಟು ಡೇಟಾವನ್ನು ಅನಲೈಸ್ ಮಾಡಬೇಕಾಗ್ತದೆ. ಸೊ ಅದೇನೇ ಇರಲಿ, ಅದು ಆ ಸಮಿತಿ ಒಂದೇ ಇದೆ. ಆ ಸಮಿತಿಗೆ ನಾವು ಇದನ್ನು ವಹಿಸಿದ್ದೇವೆ. ನೀವು ಇದನ್ನು ನೋಡಿ, ಈ ಹೃದಯಘಾತದಿಂದ ಸಾವನ್ನು ಏನು ಅಪ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ, ಏನಾಗಿರ್ಬೋದು, ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಪ್ರತಿಯೊಂದು ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದನ್ನು ನಾವು ಅವ್ರಿಗೆ ವಯಸ್ಸಾಗಿದೆ. ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ಸಮಿತಿಯನ್ನು ರಚಿಸಿದ್ದೇವೆ, ಅವರು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಏನು ಕ್ರಮ ತೆಗೆದುಕೊಳ್ಬೇಕು, ಏನು ಪ್ರಿಕಾಷನನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಟ್ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳಂತೂ ರಾಜ್ಯದ ಜನರ ನೆಮ್ಮದಿಯನ್ನು ಕಸಿದಿರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ.